ಮಾಜಿ ಸಂಸದೆ ರಮ್ಯಾ ಎಸ್.ಎಂ. ಕೃಷ್ಣ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಈ ಕುರಿತಾಗಿ ಮಾಧ್ಯಮದೊಂದಿಗೆ ಮಾತನಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಕೇಳೋಣ. ಫಸ್ಟ್ ಅವರು ನಾವು ಪಾರ್ಲಿಮೆಂಟ್ ಅಲ್ಲಿ ಏನು ಪ್ರಶ್ನೆಗಳು ಕೇಳ್ತಾ ಇದ್ವಿ ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಹೇಳಿ, ಮಿಕ್ಕಿದ್ ನಾವು ಆಮೇಲೆ ಮಾತಾಡೋಣ. ಬಟ್ ಅವರು ಸ್ಪೆಸಿಫಿಕ್ ಆಗಿ ನಮ್ದು ಏನು ನಾವೇನು ಕೇಳ್ತಾ ಇದ್ದೀವಿ, ವಸುಂಧರಾ ರಾಜೆ ಆಗಿರ್ಬೋದು, ಸುಷ್ಮಾ ಸ್ವರಾಜ್ ಆಗಿರ್ಬೋದು, ಈ ಲಲಿತ್ ಮೋದಿ ಆಗಿರ್ಬೋದು, ಅಥವಾ ಚಿಕ್ಕಿ ಸ್ಕ್ಯಾಮ್ ಇವರು ಪಂಕಜ ಮುಂಡೆ ಅವ್ರದ್ದು ಇರ್ಬೋದು, FTI ಸ್ಟೂಡೆಂಟ್ಸ್ 50 ದಿನ ಆಯಿತು ಪ್ರೊಟೆಸ್ಟ್ ಮಾಡಿ. ಐ ಮೀನ್ ವಾಟ್ ಆರ್ ದೇ ಡೂಯಿಂಗ್? ನಾವು ರೈತರ ಬಗ್ಗೆ ಇಲ್ಲಿ ನಾವೇನು ಸ್ಟೇಟಲ್ಲಿ ನಾವು ಮಾಡಬೇಕಾದ್ರೆ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ರಾಹುಲ್ ಗಾಂಧಿ ಅವರು ಖಂಡಿತವಾಗ್ಲೂ ಬರ್ತಾರೆ. ಬಟ್ ದ ಡೇಟ್ ಇಸ್ ಜಸ್ಟ್ ನಾಟ್ ಫಿಕ್ಸ್ಡ್ ಅಷ್ಟೇ. ರೈತರ ಆತ್ಮಹತ್ಯೆ ಹೋಗಿದ್ರಲ್ಲ ಭೇಟಿ, ಅದನ್ನ ನಿಮ್ಮ ಉಸ್ತುವಾರಿ ಸಚಿವರು ಅಂಬರೀಶ್ ಅವ್ರನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಇದನ್ನೆಲ್ಲ ತಿಳಿಸಿದಿರಾ ಅಂತ? ಅಂದ್ರೆ ನೀವು ಈಗ ಮಾಡ್ಬೋದು ಅಂತ ಮಂಡ್ಯ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರು, ಅವರು MLA, ನಾನು ಅವ್ರಿಗೆ ಏನು ಹೇಳೋಕ್ಕಾಗತ್ತೆ? ಐ ಮೀನ್ ಅಫ್ಕೋರ್ಸ್ ಅವ್ರಿಗೆ ಗೊತ್ತಿರೋ ವಿಷಯ ಅಲ್ವಾ. ಸೊ ಹೌ ಕೆನ್ ಐ ಟೆಲ್ ಹಿಮ್? ಅವ್ರು ನನಗಿಂತ ಸೀನಿಯರ್, ಅವರಲ್ಲಿ ಡಿಸ್ಟ್ರಿಕ್ಟ್ ಮೀನ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲ. ಅಟ್ಲೀಸ್ಟ್ CM ಅಂದರೆ ಅವ್ರಿಗೆ ಗೊತ್ತಿದ್ರು ಮೀನ್ ಸೋ ಮೆನಿ ಅದರ್ ಥಿಂಗ್ಸ್ ಅದೇ. ಆ್ಯಂಡ್ S.M. ಕೃಷ್ಣ ಅವರು ಕೂಡ ಅವ್ರು ಹೋಗಿದ್ದಾರೆ. ಬಟ್ ಅಂಬರೀಶ್ ಸರ್ ವಾಟ್ ಕೆನ್ ಐ ಟೆಲ್ ಹಿಮ್? ಹಿ ಈಸ್ ಆಲ್ರೆಡಿ ಸೀನಿಯರ್. ಕನ್ಸರ್ನ್ ಇಲ್ಲದೆ ಅರ್ಥ ಆಗಲಿಲ್ಲ ನನಗೆ. ನಾನು ಅಲ್ಲಿ ಹೋಗುವಾಗಲೂ ಕೂಡ ಐ ಹ್ಯಾಡ್ ನಾಟ್ ಟೋಲ್ಡ್ ಎನಿಬಡಿ, ಬಿಕಾಸ್ ನೀವು ಇನ್ಫಾರ್ಮ್ ಮಾಡಿದಾಗ ಇಟ್ ಬಿಕಮ್ಸ್ ಅ ಬಿಗ್ ಇಶ್ಯೂ. ಆ್ಯಂಡ್ ಇಂಥ ಸಂದರ್ಭದಲ್ಲಿ ಇಟ್ ಇಸ್ ನಾಟ್ ಎನ್ ಇಶ್ಯೂ ಟು ಮೇಕ್. ನಾನು ಹೋಗಿ ಫ್ಯಾಮಿಲಿನ ಭೇಟಿ ಮಾಡ್ತಾ ಇರೋದು, ಅವ್ರ ಜೊತೆ ನಾನು ಕುಂತು ಮಾತಾಡಿ ಅವ್ರ ಸಮಸ್ಯೆಗಳೇನಿದೆ, ಐ ಮೀನ್ ಸಂಬಡಿ ಹ್ಯಾಸ್ ಡೈಡ್ ಇನ್ ದ ಫ್ಯಾಮಿಲಿ, ಅದನ್ನ ನಾನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಅದು. ಆ್ಯಂಡ್ ಯಾವಾಗಲೂ ನಿಮ್ಗೆ ಗೊತ್ತಿದೆ ಆ ಥರ ಹೋದಾಗಲ್ಲ ಇಲ್ಲ ಅವ್ರು ತುಂಬಾ ಇಲ್ಲ ಪ್ಲೀಸ್, ಅದು ನೀವುಗಳು ಹೇಳ್ತಾ ಇದ್ದೀರಾ. ಅವ್ರು ಯಾವತ್ತೂ ಅವ್ರ ಬಾಯಿಂದ ನನಗೆ ಆ ಥರ ಹೇಳಿಲ್ಲ. ನಾನು ಓವರ್ಟೇಕ್ ಮಾಡ್ತೀನಂತ. ನೋ ವೇ, ಇಂಪಾಸಿಬಲ್. ನಾನು ನಂಬೋದಿಲ್ಲ ಅಂಬರೀಶ್ ಅವ್ರು ಹಂಗೆ ಹೇಳ್ತಾರಂತ, ನಾನು ನಂಬಲ್ಲ. ವಾಟ್ ಇಸ್ ದಟ್ ಟು ಕೋಆರ್ಡಿನೇಟ್? ನಾನು ಹೇಳಿದ್ನಲ್ಲ, ನಾನು ವೈಯಕ್ತಿಕವಾಗಿ ನಾನು ಹೋಗಿ ನಾನು ಊರಿಂದ ಬಂದ್ಮೇಲೆ ನಾನು ಹೋಗಿದ್ದು. ಐ ನೆವರ್ ವಾಂಟ್ ಟು ಓವರ್ಟೇಕ್. ಐ ಮೀನ್ ಕಮ್ ಆನ್, ಅವ್ರು ಎಷ್ಟು ವರ್ಷದಿಂದ ಅವ್ರು ಪಾಲಿಟಿಕ್ಸಲ್ಲಿದ್ದಾರೆ ಆ್ಯಂಡ್ ಹಿ ಹ್ಯಾಸ್ ಮಚ್ ಮೋರ್ ಎಕ್ಸ್ಪೀರಿಯನ್ಸ್ ದೆನ್ ಮೀ. ಆ್ಯಂಡ್ ನಾನು ಯಾವತ್ತು, ಪ್ಲೀಸ್ ನೀವೇ ಎಲ್ಲ ಶುರು ಮಾಡಿರೋದು, ಅವ್ರು ಯಾವತ್ತೂ ಹಂಗೆ ಹೇಳಿಲ್ಲ. ಮೇಡಮ್, ಇದೀಗ ಮಂಡ್ಯ ಜಿಲ್ಲೆಗೆ ಭೇಟಿ ನೀಡಿರೋದು ಒಂದು ಸೂಚನೆನಾ? ಮುಂದೆ ರಮ್ಯಾ ನಾಪತ್ತೆ ಆಗಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಾಪತ್ತೆನಾ? ಇಲ್ಲ, ಆ ಥರ ಏನಿಲ್ಲ. ನಾನು ಹೇಳಿದ್ನಲ್ಲ, ನನಗೆ ಐ ವಾಂಟ್ ಟು ಸ್ಟಡಿ, ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ಸ್ಟಡಿಂಗ್. ಸೊ ಅದು ಮಾಡ್ತೀನಿ. ಹಾಗೇನೆ ಕಮಾನ್, ನಮ್ಮ ಸರ್ಕಾರ ಇದೆ, ಅಂಬರೀಶ್ ಅವರು ಇದ್ದಾರೆ, ಅಲ್ಲಿ ನಮ್ಮೆಲ್ಲ MLAಗಳೆಲ್ಲ ಇದ್ದಾರೆ. ಸೊ ಅವರೂ ಇದ್ದಾರೆ, ನಾನು ಒಬ್ಳೆ ಅಂತ. ಆಮೇಲೆ ನೀವು ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಾ ಇದ್ರೆ, ನಾನು MP ಆಗಿ ಹೋಗಿಲ್ಲ ಥರ ಟ್ರೀಟ್ ಮಾಡ್ತೇನೆ. ನೀವು ಪುಟ್ಟರಾಜ್ ಅವ್ರು ಎಲ್ಲಿ ಅಂತ ಫಸ್ಟ್ ಕೇಳಿ ನೀವು. ಎಲ್ಲ ಜನ ನಾನು ಅದನ್ನೇ ಕೇಳ್ತಾ ಇದ್ರಿ, ಇಲ್ಲಿವರೆಗೂ ಅವ್ರು ಬಂದಿಲ್ಲ. ನೀವು ನನ್ನಿಂದೆ ಬಿದ್ದಿದ್ರಿ, ನೀವು ಅವರಿಂದೇ ಹೋಗಿ, ಅವ್ರನ್ನ ಕೇಳಿ ನೀವು ಯಾಕೆ ಹೋಗಿಲ್ಲ ಅಂತ. ನೀವು ಫಸ್ಟ್ ಅದನ್ನ ಕೇಳಿ. ಒಂದು ಒಳ್ಳೆ ಅವಕಾಶ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ನಿಮ್ಗೆ ಗೊತ್ತಿದೆ, ನಾನು ಮುಂಚೆ ಹೇಗೆ ಸಿನಿಮಾ ಮಾಡ್ತಾ ಇದ್ದೀವಿ, ಸುಮ್ಮನೆ ಒಂದು ಸಾಂಗಿಗೆ ಬರೋದು, ಆ ಥರ ಹೋಗೋದು ಜನ ಇಷ್ಟಪಡಲ್ಲ. ಏನೋ ಒಂದು ಕ್ಯಾರೆಕ್ಟರ್ ಇರಬೇಕು. ರಮ್ಯಾ ಅವ್ರು ಬರ್ತಾರೆ, ಸ್ಕ್ರೀನ್ ಮೇಲೆ ಇರ್ತಾರೆ ಅಂದರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು. ಅಂದರೆ ಫಿಲ್ಮ್ ಇಸ್ ಅನ್ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಸೊ ನಾವು ಹೆಣ್ಮಕ್ಳನ್ನ ನಾವು ಹೇಗೆ ತೋರಿಸ್ತೀವಿ, ಇಟ್ ಹ್ಯಾಸ್ ಟು ಬಿ ಪ್ರೋಗ್ರೆಸ್ ಆಗಿದ್ದೀವಿ ನಾವು. ಇನ್ನು ಯಾವಾಗಲೂ ಸುಮ್ಮನೆ ಹೀರೋ ಇಲ್ಲ ನಾನು ಇಷ್ಟಪಡಲ್ಲ ಅಂದರೆ ನಾವು ಯಾವತ್ತೂ ಕೈ ಕಟ್ ಮಾಡೋದು, ಸೂಸೈಡ್ ಆ ಥರ ಎಲ್ಲ ನಾವು ಮಾಡಲ್ಲ. ಇಟ್ಸ್ ಚೇಂಜ್. ಸೊ ಒಂದು ಒಳ್ಳೆ ಸ್ಕ್ರಿಪ್ಟ್ ಖಂಡಿತವಾಗ್ಲೂ ಬಂದರೆ ನಾನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಕೂಡ. ಸೊ ಅವ್ರನ್ನ ನೋಡೋದಕ್ಕೆ ಏನು ವಿಶೇಷವಾಗಿ ಏನು ಕಾರಣ ಏನು ಬೇಕಾಗಿಲ್ಲ. ಸೊ ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೆ. S.M. ಕೃಷ್ಣ ಅವ್ರ ಜೊತೆ ನಾನು ಏನಿದ್ದಿದ್ರು ನಾನು ಮಾತಾಡ್ಬೋದು ಅವ್ರ ಜೊತೆ. ಸೊ ಇಟ್ ಕುಡ್ ಬಿ ಪಾಲಿಟಿಕ್ಸ್ ಅಥವಾ ಲೈಫ್ ಬಗ್ಗೆನೂ ಇರ್ಬೋದು, ಸ್ಟಡೀಸ್ ಬಗ್ಗೆ ಇರ್ಬೋದು, ಏನಾದ್ರೂ. ಸೊ ದ್ಯಾಟ್ ವಾಸ್ ಅ ಡಿಸ್ಕಷನ್. ಪರ್ಟಿಕ್ಯುಲರ್ ಆಗಿ ಇದು ಅಂತ ಏನಿರಲಿಲ್ಲ. ಬಟ್ ಅಫ್ಕೋರ್ಸ್ ಸರು ಮಂಡ್ಯಕ್ಕೆ ಹೋಗಿದ್ರು, ಅಲ್ಲಿ ಭೇಟಿ ಕೂಡ ನೀಡಿದ್ರು ಎಲ್ಲ ಫ್ಯಾಮಿಲೀಸ್ಗೆ. ಸೊ ನಾನೇನು ಮಾಡಿದೆ ಅಲ್ಲಿ ಅಂತ ಎಲ್ಲ ನಾನು ಅವ್ರಿಗೆ ಹೇಳಿದ್ದೆ. ದಟ್ಸ್ ಅಬೌಟ್ ಇಟ್. ಖಂಡಿತವಾಗಿ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಬಿಕಾಸ್ ಸರ್ ಕೂಡ ಹೋಗುವಾಗ ನಾನು